ಕೊಟ್ಟರು. ಯಾವಾಗಲೂ ಪ್ರಾಮಾಣಿಕ ಅಧಿಕಾರಿ ಇರ್ಬೋದು, ಪ್ರಾಮಾಣಿಕ ಪತ್ರಕರ್ತ ಇರ್ಬೋದು, ಪ್ರಾಮಾಣಿಕರ ಮೇಲೆ ಮೊದಲ ಅಸ್ತ್ರ ತೇಜೋವಧೆ ಮಾಡುವಂಥದ್ದು. ಇತ್ತೀಚಿನ ದಿನದಲ್ಲಿ ಮಂಗಳೂರಿನಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಾ ಇದೆ, ವಾಮಾಚಾರಗಳು ಹೆದರಿಸಿ ಬೆದರಿಸುವಂಥದ್ದು. ನೀವು ಮಾತಾಡ್ತಿರೋದು ಈಗ ಇನ್ಸ್ಪೆಕ್ಟರ್ ಭಾರತಿ ಅವ್ರ ಮೇಲೆ ಯಾವ ರೀತಿಯ ಆರೋಪ ಬಂದಿತ್ತು ಮತ್ತು ಹೇಗೆ ಬೆದರಿಸಲಾಯಿತು? ಭ್ರಷ್ಟಾಚಾರದ ಲಾಬಿಗಳು, ಕಿರುಕುಳಗಳು, ಈ ಪತ್ರಕರ್ತರಿಗೆ ನೋಟಿಸ್ ಕೊಡ್ತಾರೆ. ಪತ್ರಕರ್ತರನ್ನು ದಮನಿಸುವಂಥ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಲಾಬಿ ಎಲ್ಲಿವರೆಗಿದೆ? ಪತ್ರಕರ್ತರು ಅಧಿಕಾರಿಗಳ, ರಾಜಕಾರಣಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಆದರೆ ಅವರು ಭ್ರಷ್ಟರಲ್ಲ ಮತ್ತು ಭ್ರಷ್ಟಾಚಾರವನ್ನು ನಿಗ್ರಹಿಸಿದ ಕಾರಣಕ್ಕಾಗಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಎನ್ನುವುದನ್ನು ಹೇಳುವುದು, ಪತ್ರಕರ್ತರಾಗಿ ಹೇಳೋದು ಬಹಳ ಅಪರೂಪ. ಇಂತಹದ್ದೊಂದು ಸನ್ನಿವೇಶ ಅಂದರೆ ಮಂಗಳೂರಿನ 3 ಅಧಿಕಾರಿಗಳ ಬಗ್ಗೆ ಅವರ ಭ್ರಷ್ಟಾಚಾರ ನಿವಾರಿಸುವ ದಿಶೆಯಲ್ಲಿ ಅವರ ಪ್ರಯತ್ನದಿಂದಾಗಿ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಥವಾ ಅವರು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಅನ್ನುವ ದಿಶೆಯಲ್ಲಿ ಒಂದು ಲೇಖನವನ್ನು ಜಿತೇಂದ್ರ ಕುಂದೇಶ್ವರ್ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ಆ ಅಧಿಕಾರಿಗಳ ಬಗ್ಗೆ ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್, ಏನು ಹೇಳ್ತೀರಿ? ನಮಗೆ ನಾನೊಂದು 26 ವರ್ಷಗಳ ಕಾಲ ಕ್ರೈಮ್ ಫೀಲ್ಡಲ್ಲಿ ಕೆಲಸ ಮಾಡಿದವ. ನಮಗೆ ಅವರ ಆಫ್ ದಿ ರೆಕಾರ್ಡ್, ಅವರ ಅಧಿಕಾರಿಗಳ ಬಗ್ಗೆ ಎಲ್ಲ ಮಾಹಿತಿಗಳು ನಮಗೆ ಸಿಗ್ತಾ ಇರ್ತವೆ. ದಾಖಲಿದ್ದಾಗ ಮಾತ್ರ ನಾವು ಕೆಲವೊಂದು ವಿಚಾರಗಳನ್ನು ಬರೆಯುವಂಥ ಅವಕಾಶ ಸಿಗ್ತದೆ. ಆಗ ಮೊನ್ನೆ ಒಂದು ಭ್ರಷ್ಟಾಚಾರದ ಒಂದು ಲಾಬಿ ಎನ್ನುವಂಥದ್ದು ಅಲ್ಲಿಯ ಮೂಡಾ ಕಮಿಷನರ್ ಆಗಿದ್ದಂತಹ ನೂರು ಜಹರಾ ಖಾನಂ ಅವರ ಕುರಿತಾಗಿ ಒಂದು ಮಾಹಿತಿ ನನಗೆ 2 ದಿನದ ಹಿಂದೆ ಬಂದಿತ್ತು. FIR ಕಾಪಿ ಬೇಕಿತ್ತು. ಮತ್ತು ನಮಗೆ ಆಲ್ರೆಡಿ ಅಲ್ಲಿ ಹಿಂದೆ ಬ್ರೋಕರ್ಗಳು ಯಾವತ್ತು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದರೆ ಅದು ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟಾಗಿ ಆ ಅಧಿಕಾರಿಯನ್ನು ಒಂದು ಹೊಗಳುವಂಥ ಅಥವಾ ಅಧಿಕಾರಿ ಸರಿ ಇದ್ದಾನೆ ಅಂತ ಅರ್ಥ. ಯಾಕೆಂದರೆ ಬ್ರೋಕರ್ಗಳೆನ್ನುವರು ಅದರ ಮಧ್ಯವರ್ತಿಗಳು ಹೇಳುವಂದ್ರೆ ಕಮಿಷನ್ಗಳನ್ನು ತಗೊಂಡು ಅದನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಬರ್ತಾ ಇಲ್ಲ ಅಥವಾ ಆ ಕಡೆಯಿಂದ ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಾಗ ಮಾತ್ರ ಬ್ರೋಕರ್ಗಳು ವಿಚಲಿತರಾಗುವಂಥದ್ದು ಅಥವಾ ಆರೋಪಗಳನ್ನು ಮಾಡುವಂಥದ್ದು, ಗದರಿಸುವಂಥದ್ದು. ಹಾಗಾಗಿ ಇಲ್ಲಿ ನನಗೆ ಸ್ಪಷ್ಟ ಆಯಿತು ಹೇಳಿದ್ರೆ ಮೇಲ್ನೋಟಕ್ಕೆ ಕಮಿಷನರ್ ಅವರು ತಗೊಳ್ತಾ ಇಲ್ಲ ಅಥವಾ ಇವರನ್ನು ಬಿಡ್ತಾ ಇಲ್ಲ, ಯಾರು ಮಧ್ಯವರ್ತಿಗಳನ್ನು. ಅದಕ್ಕಿಂತಲೂ ಮುಂಚೆ ಒಂದು ಪ್ರಕರಣ ಆಗಿತ್ತು. ಯಾರೋ ಒಬ್ಬ ಬ್ರೋಕರ್ ಬಂದು ಇನ್ನೊಬ್ಬ ಅಧಿಕಾರಿಯ ಇದು ಕಚೇರಿಗೆ ಬಂದು ಅದನ್ನು ತಿದ್ದಿದ್ದು. ಸೊ ಅವರಿಗೆ ಅದು ಒಂದು ಅಂಥ ವಿಷಯ ಗೊತ್ತಾದ ತಕ್ಷಣ ಅವ್ರು ಏನು ಮಾಡಿದ್ರು ಹೇಳಿದರೆ ಇವರನ್ನು ಏನು ಬ್ರೋಕರ್ಗಳನ್ನು ಬರದಂತೆ ತಡೆಯುವುದು. ಅದಾದ ಮೇಲೆ ಅವರಿಗೆ ಯಾರಿಗೆ ಬ್ರೋಕರ್ಗಳಿಗೆ ಅಥವಾ ಯಾರು ಸಾರ್ವಜನಿಕರು ಬರ್ತಾರೆ ಅಲ್ಲಿ ದ್ವಾರದಲ್ಲಿ ಕಟ್ಟುನಿಟ್ಟಿನ ನಂಬರ್ ಮತ್ತು ಸಹಿ ಎಲ್ಲ ಹೊಸ ಒಂದು ಸಿಸ್ಟಮನ್ನೇ ಜಾರಿಗೆ ತಂದರು. ಈ ಹಿಂದೆ ಒಬ್ಬರು ಕಮಿಷನರ್ ಆ ಪ್ರಯತ್ನ ಮಾಡಿದರು. ಜನರ ಬಳಿಗೆ ನಮ್ಮ ಕಮಿಷನ್ ಮೂಡಾ ಕಚೇರಿ ಅಂತ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿತ್ತು. ನೀವು ಗೊತ್ತಿರ್ಬೋದು, ಜನರು ಎಲ್ಲ ಹೇಳ್ತಾರೆ ಭ್ರಷ್ಟಾಚಾರ ಅಂತ ಅಲ್ಲ, ಅಲ್ಲಿ ಹೋದರೆ ಕೆಲಸ ಆಗೋದಿಲ್ಲ ಮಾರ, ಸಿಕ್ಕಾಪಟ್ಟೆ ಬ್ರೋಕರ್ಗಳು, ಒಂದು RTO ಮತ್ತೊಂದು ಮೂಡಾ ಅಂತ ತುಂಬ ಜನ ಸಹಜವಾಗಿ ಬರುವಂಥದ್ದು. ಸೊ ಅದನ್ನು ದುರಸ್ತಿ ಮಾಡುವಾಗ ಎಷ್ಟೋ ವರ್ಷಗಳಿಂದ ಬಂದಂತಹ ಒಂದು ಲಾಬಿ ಇದೆಯಲ್ಲ, ಅದನ್ನು ಒಡೆಯುವಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅವರು ಏನೋ ಹಿಂದಿನ ಅಧಿಕಾರಿ ಏನೋ ತೇಲಿಸಿಕೊಂಡು ಏನೋ ಹೋದರು. ಬಟ್ ಇವರು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡ್ರು. ಅವರಿಗೆ ಬ್ರೋಕರ್ಗಳಿಗೆ ಕಚೇರಿ ಒಳಗೆ ಪ್ರವೇಶವನ್ನು ನಿರ್ಬಂಧಿಸಿದರು. ಇದು ಅವರ ಆಕ್ರೋಶಕ್ಕೆ ಕಾರಣ ಆಯಿತು. ಆ ಆಕ್ರೋಶದಿಂದಾಗಿ ಅವರು ಏನು ಮಾಡಿದರು, ತೇಜೋವಧೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಯಾವಾಗಲೂ ಪ್ರಾಮಾಣಿಕ ಅಧಿಕಾರಿ ಇರ್ಬೋದು, ಪ್ರಾಮಾಣಿಕ ಪತ್ರಕರ್ತ ಇರ್ಬೋದು, ಪ್ರಾಮಾಣಿಕರ ಮೇಲೆ ಮೊದಲ ಅಸ್ತ್ರ ತೇಜೋವಧೆ ಮಾಡುವಂಥದ್ದು. ಅವರು ನಮ್ಮ ಕೈಯಲ್ಲಿ ಸಿಗ್ತಾ ಇಲ್ಲ, ಅವರನ್ನು ಹೇಗಾದರೂ ಮಾಡಿ ಹೆದರಿಸಿ ಬೆದರಿಸಿ ಮಾಡಬೇಕು ಅಂತ. ಈ ಭ್ರಷ್ಟಾಚಾರದ ಲಾಬಿಗೆ ಒಂದು ಪ್ರಬಲವಾದ ಇತಿಹಾಸ ಇದೆ. ಇತ್ತೀಚೆಗಂತೂ ದಿನ ಕಳೆದಾಗೆ ಅದು ಹೆಮ್ಮರವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರೊಬ್ಬರು ಹೆಣ್ಣು ಮಗಳು, ಮಹಿಳೆಯರನ್ನು ಒಂದು ಗುರಾಯಿಸುವುದು, ಬೆದರಿಸುವುದು ಈ ರೀತಿಯಾಗಿ ಮಾಡಬಹುದು. ಮತ್ತು ಇವರು ಮಹಿಳೆಯಾಗಿ ಅಂದರೆ ರಫ್ ಆ್ಯಂಡ್ ಟಫ್ ಥರ ಇರದೆ ಒಂದು ಗೃಹಿಣಿ ಥರ ಇರುವುದರಿಂದ ಇವರಿಗೆ ಮಣಿಸಬಹುದು ಎನ್ನುವಂಥ ಅವರ ಭಾವನೆಗಳಿತ್ತು. ಸೊ ಅವರು ವಾಟ್ಸಪ್ ಗ್ರೂಪ್ನಲ್ಲಿ ಆ ಥರ ಎಲ್ಲ ಮಾಡೋದು. ನಮಗೆ ಆ FIR ಕಾಪಿಯಲ್ಲಿ ಹೇಳಿದಾಗ ನಾನು ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಪೊಲೀಸ್ ಅಧಿಕಾರಿ ಹತ್ರ ಕೇಳುವಾಗ ಹೌದು ಇದೆಲ್ಲ ಆದದ್ದು ಹೌದು, ವಾಮಾಚಾರ ಕೂಡ ಮಾಡ್ತೇನೆ ಅಂತ ಹೆದರಿಕೆ ಹುಟ್ಟಿಸಿದ್ದಾರೆ ಅಂತ ಅವ್ರು ಹೇಳಿದರು. ಯಾಕಂದರೆ ಈ ಹಿಂದೆ ಮೂಡಾ RTI ಏನಲ್ಲಿ ಹೋರಾಟ ಮಾಡ್ತಾ ಇದ್ದವರಿಗೆ ಹೆದರಿಸಲಿಕ್ಕೆ ಇದೇ ಅವರ ಗ್ಯಾಂಗ್ನವರು ವಾಮಾಚಾರ ಮಾಡಿದರು. ಅವರು ವಾಮಾಚಾರ ಮಾಡಿದಂಥ ಫೋಟೋಗಳು ಬಲಿ ಕೊಡುವಂಥದ್ದು ಎಲ್ಲವೂ ವಾಟ್ಸಪ್ ಅವರ ಫೋನ್ ಬುಕ್ನಲ್ಲಿ, ವಾಟ್ಸಪ್ ಮೆಸೇಜ್ಗಳಲ್ಲಿ, ಕಾಲ್ಗಳಲ್ಲಿ ಗೊತ್ತಾಗಿತ್ತು ಎನ್ನುವಂಥದ್ದು ಬಹಿರಂಗ ಆಗಿತ್ತು. ಸೊ ಅದೇ ತಂತ್ರವನ್ನು ಇಲ್ಲಿ ಬಹುಶಃ ಬಳಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿರಬೇಕು. ಬಟ್ ನನಗೆ ಖುಷಿ ಆಗ್ತಾ ಇದೆ, ಮೂಡಾ ಕಮಿಷನರ್ ದಿಟ್ಟ ಮಹಿಳೆ, ಅವರ ವಿರುದ್ಧವಾಗಿ ನಿಂತು ಅವರ ಕೇಸನ್ನು ಕೊಟ್ಟಿದ್ದಾರೆ. ಇದು ಹೀಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಮೇಲಧಿಕಾರಿಗಳ ಸಮಸ್ಯೆಗಳಿರ್ತದೆ.
ಈಗ ಇನ್ಸ್ಪೆಕ್ಟರ್ ಲೆವೆಲ್ ಅವ್ರ ಅಧಿಕಾರಿಗಳು SIಗಳಿಗೆ ಮೇಲ್ಗಡೆಯಿಂದ ಯಾವುದೇ ಬೆಂಬಲ ಸಿಗೋದಿಲ್ಲ. ಮೇಲಧಿಕಾರಿ ಭ್ರಷ್ಟ ಆದರೆ ಇವರು ಅನಿವಾರ್ಯವಾಗಿ ಅವ್ರು ಹೇಳಿದ ಕೆಲಸ ಮಾಡಬೇಕು. ಒಂದು ಹಂತದವರೆಗೆ ಮೇಲಧಿಕಾರಿಗಳು ಏನು ಸೂಚನೆ ಉಂಟೋ ಅದನ್ನು ಮಾಡ್ತಾರೆ. ಆದರೆ ಅದಕ್ಕಿಂತಲೂ ಹೆಚ್ಚು ನೀನು ಅದು ತಗೊಂಬ ಇದು ತಗೊಂಬ ಅಂತ ಹೇಳಿದಾಗ ಅಲ್ಲಿ ಸಮಸ್ಯೆಗಳು ಶುರುವಾಗ್ತದೆ. ಯಾಕೆ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಕೆಲವೊಂದು ಚಟುವಟಿಕೆಗಳನ್ನು ಕಣ್ಮುಚ್ಚಿಕೊಂಡು ನೋಡುತ್ತಾ ಇರಬೇಕು. ಯಾಕಂದರೆ ಅದಕ್ಕೆ ಪ್ರಬಲವಾದಂಥ ರಾಜಕೀಯ ಬೆಂಬಲ, ರೌಡಿಗಳ ಬೆಂಬಲ ಅಥವಾ ಇವನ್ ಕೆಲವೊಮ್ಮೆ ಅಧಿಕಾರಿಗಳ ಬೆಂಬಲ ಇರುತ್ತೆ. ಹಾಗಾಗಿ ಹೆಚ್ಚು ಅದನ್ನು ವಿರೋಧ ಮಾಡಿದರೆ ಇವರನ್ನೇ ಒಂದು 100 ರೂಪಾಯಿ ಲಂಚ ಕೊಟ್ಟರು ಅಂತ ಸಿಕ್ಕಿಸಿ ಹಾಕುವಂಥ ದೊಡ್ಡ ಲಾಬಿ ಕೂಡ ಇರುವುದರಿಂದ ಅದು ಬಹಳ ಅಪಾಯಕಾರಿ ಅಂತ ಕೆಲವರು ತನ್ನಷ್ಟಕ್ಕೆ ಬಿಟ್ಟಿರ್ತಾರೆ. ಆದರೆ ನನಗೆ ಅನಿಸ್ತಾ ಇದೆ ಇತ್ತೀಚಿನ ದಿನದಲ್ಲಿ ಮಂಗಳೂರಿನಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಾ ಇದೆ. ವಾಮಾಚಾರಗಳು ಬೆದರಿಸುವಂಥದ್ದು ವಾಮಾಚಾರ ನಾನು ನಂಬೋದಿಲ್ಲ. ಬಟ್ ಆ ಥರ ಮಾಡ್ತಾರಂತಾದರೆ ಅವರು ಯಾವುದಕ್ಕೂ ಹೇಸುವುದಿಲ್ಲ ಅಂತ ಅದರ ಅರ್ಥವನ್ನು ಸೂಚಿಸುವುದರಿಂದ ಅದನ್ನು ನಾವು ಖಂಡಿಸಬೇಕು. ಹೀಗೆ ಇಲ್ಲಿ ಕೆಲವೊಂದು ಭಾರತೀಯವರ ಮೇಲೂ ಆಪಾದನೆಗಳು ಬಂತು. ಅವರು ನಾನು ನೋಡಿದಾಗೆ ಇಲ್ಲಿಯ ಅಧಿಕಾರಿಗಳಲ್ಲಿ ಅಂದರೆ ಈ ವ್ಯವಸ್ಥೆಯೊಳಗೆ ಇದ್ದುಕೊಂಡು ಪ್ರಾಮಾಣಿಕರಾಗಿದ್ದಾರೆ. ನೀವು ಮಾತಾಡ್ತಿರೋದು ಈಗ ಇನ್ಸ್ಪೆಕ್ಟರ್ ಭಾರತಿ ಅವರಿಗೆ ಅವ್ರ ಮೇಲೆ ಯಾವ ರೀತಿಯ ಆಪಾದನೆ ಬಂದಿತ್ತು ಮತ್ತು ಹೇಗೆ ಬೆದರಿಸಲಾಯಿತು? ಅಂದರೆ ಅವರು ಅವರ ಕಚೇರಿಯಲ್ಲಿದ್ದದ್ದು ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಆರೋಪಿಯೊಬ್ಬರೊಟ್ಟಿಗೆ ಸೆಲ್ಫಿ ತಗೊಂಡಿದ್ರು. ಹಾಗೆ ಸೆಲ್ಫಿ ತಗೊಂಡವರನ್ನು ಅಮಾನತು ಮಾಡಿದರು. ಬಟ್ ಇವರನ್ನು ರೂಲ್ಸ್ ನಂಬರ್ 6 ಮಾಡಿ ನೆಕ್ಸ್ಟ್ ಸಸ್ಪೆಂಡ್ ಮಾಡುವಂಥ ಪ್ಲ್ಯಾನ್ ಇತ್ತು. ಅದು ಆ್ಯಕ್ಚುಲಿ ಲೋಕಾಯುಕ್ತದವರು ಅವರು ಹಿಂದೆ ಕೆಲಸ ಮಾಡಿದ ಒಳ್ಳೆ ಕೆಲಸ ಮಾಡಿದವರಿಗೆ ಗೊತ್ತಿತ್ತು. ಹಾಗಾಗಿ ಲೋಕಾಯುಕ್ತದಲ್ಲಿ ಅವರನ್ನು ತಗೊಂಡ್ರು. ಒಂದು ವೇಳೆ ರೂಲ್ ಸಸ್ಪೆಂಡ್ ಆಗಿದ್ದರೆ ಅವರು ಲೋಕಾಯುಕ್ತವು ಸಿಗ್ತಾ ಇರಲಿಲ್ಲ. ಇದೆಲ್ಲ ತಂತ್ರಗಳೆಲ್ಲ ಇದ್ದದ್ರಿಂದ ಈ ಸಮಸ್ಯೆ ಆಯಿತು. ಈಗ ಪಾಪ ಸೋಮಶೇಖರ್ ಕದ್ರಿ ಅವರು ಏನು ಅವ್ರಿಗೆ ಅಷ್ಟೇ ಅವರ ಇದ್ದದ್ರಲ್ಲಿ ಪ್ರಾಮಾಣಿಕರು ಅಂತ ಹೇಳ್ತಾರಲ್ಲ, ವ್ಯವಸ್ಥೆಯೊಳಗೆ ಇದ್ದುಕೊಂಡು. ಸೊ ಅವರ ಮೇಲೆ ಏನೇನೋ ಇದೆಲ್ಲ ದೂರುಗಳು ಹಾಕುವಂಥದ್ದು, ಯಾರು ಜನ ಹಾಕ್ತಾರೋ, ಈ ಭ್ರಷ್ಟಾಚಾರ ಲಾಬಿ ಹಾಕ್ತಾರೋ, ಅದಕ್ಕೆ ಸರಿಯಾದ ರಾಜಕೀಯದವ್ರು ಮಾಡ್ತಾರೋ, ಅಧಿಕಾರಿಗಳು ಅದನ್ನು ಕ್ರಮ ಕೈಗೊಳ್ತಾರೆ ಎನ್ನುವಂಥದ್ದು ಅದು ಇನ್ನಷ್ಟು ತನಿಖೆ. ಬಟ್ ಇಂತಹ ತೊಂದರೆಗಳು ಮಾತ್ರ ಇಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಕೇಳಿ ಬರ್ತಾ ಇರ್ತದೆ ಅಂದರೆ ಯಾರೋ ಇನ್ಸ್ಪೆಕ್ಟ್ರು 550 ಗ್ರಾಮ್ ಚಿನ್ನ ನುಂಗಿದ್ರು, ಅವರಿಗೆ ಚಿನ್ನದ ಪದಕ ಕೊಡ್ತಾ ಇದ್ದಾರೆ ಅಂತ ಈಗ ಇದರಲ್ಲಿ ಬರ್ತಾ ಇದೆ ಸುದ್ದಿಗಳು. ಅವರ ಮೇಲೆ ಅಲಿಗೇಷನ್ ಇದೆ, ಏನೋ ಲಿಖಿತವಾದ ದೂರುಗಳಿದೆ. ಅಂಥವರಿಗೆ ಚಿನ್ನದ ಪದಕ ಕೊಡ್ತಾ ಇರುವಾಗ ನನಗೇನು ಅನಿಸ್ತಾ ಇದೆ, ಸ್ಪೀಕರ್ ಖಾದರ್ ತುಂಬ ಒಳ್ಳೆ ದೋ ನಂಬರ್ ದಂಧೆಗಳನ್ನು ಅವ್ರು ನಡೆಸಲಿಕ್ಕೆ ಬಿಡೋದಿಲ್ಲ. ಪ್ರಾಮಾಣಿಕ ಒಂದು ಸಚಿವರಾಗಿದ್ದ ಸಂದರ್ಭದಲ್ಲಿ ಒಳ್ಳೆಯ ಹೆಸರಿತ್ತು. ಒಂದು ಹಂತದಲ್ಲಿ ಶಾಸಕರಾಗಿದ್ದಾಗ ಅವರ ಏರಿಯಾದಲ್ಲಿ ಮಾತನಾಡಲಿಕ್ಕೆ ಬಿಡೋದಿಲ್ಲ, ಬೇರೆ ಎಲ್ಲಿ ಆಗ್ತಾ ಇತ್ತು ಅನ್ನುವಂಥ ಆ ರೀತಿ ಅವರಿಗೆ ಹೆಚ್ಚುಗಾರಿಕೆಯು ಹೊಂದಿತ್ತು. ಬಟ್ ಈಗ ಇವರು ಸ್ಪೀಕರ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಕಾಲು ಬ್ಯುಸಿ ಇರ್ತದೆ. ಬಟ್ ಹೇಳಿದರೆ ಮಾಡ್ತೇನೆ ಅಂತ ಹೇಳ್ತಾರೆ, ಅಂದರೆ ಅವರಿಗೆ ಗೊತ್ತಾದರೆ ಮಾಡ್ತೇನೆ ಅಂತ ಹೇಳ್ತಾರೆ. ಬಟ್ ಈಗ ಸದ್ಯದ ಮಟ್ಟಿಗೆ ಇಂಥದ್ದೆಲ್ಲ ಆಗ್ತಾ ಇಲ್ಲ. ಭ್ರಷ್ಟಾಚಾರದ ಲಾಬಿಗಳು, ಕಿರುಕುಳಗಳು, ಈ ಪತ್ರಕರ್ತರಿಗೆ ನೋಟಿಸ್ ಕೊಡ್ತಾರೆ. ಏನಾದರೂ ವಿಚಾರಗಳನ್ನು ಬರೆದ್ರೆ ಮೊನ್ನೆ ಯಾವುದೋ ಒಂದು ಸುಸೈಡ್ ಕೇಸ್ನಲ್ಲಿ ಯಾರ್ದೋ ಹೆಸರಿತ್ತು ಅಂತ ಒಂದು ಸಿಕ್ಕಿತ್ತು ವಿಷಯ, ಅದನ್ನು ನಾವು ಟ್ವೀಟ್ ಮಾಡಿದ್ದಕ್ಕೆ ಪೋಸ್ಟ್ ಮಾಡಿದ್ದಕ್ಕೆ ನಮ್ಮ ಮೇಲೆ ನೋಟಿಸ್ ಕೊಡ್ತಾರೆ ಅಂತ. ಅಂದರೆ ಪತ್ರಕರ್ತರ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇದರ ಅರ್ಥ ಪತ್ರಕರ್ತರನ್ನು ದಮನಿಸುವಂಥ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಲಾಬಿ ಎಲ್ಲಿವರೆಗಿದೆ ಅಂದರೆ ಈಗ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಬಂದರೆ ಅವರೇನು ಮಾಡಬೇಕು ಒಂದು ವಿಷಯ, ಆದರೆ ಅವರಿಗೆ ಆ ರೀತಿಯಾಗಿ ಒತ್ತಡವನ್ನು ತರುವಂಥ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ಗಮನ ಹರಿಸಬೇಕಾದದ್ದು ಸ್ಪೀಕರ್ ಇಲ್ಲಿಯ ಅಂದರೆ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳೋ ನಿಟ್ಟಿನಲ್ಲಿ ಅವರು ಅದನ್ನು ಮಾಡಬೇಕಾಗ್ತದೆ. ಈಗ ನೀವು ಅದನ್ನು ಸ್ಪೀಕರ್ ಒಬ್ಬರಿಗೆ ಹೊಣೆಗಾರನ ಮಾಡ್ತೀರೋ ಅಥವಾ ಇಲ್ಲಿ ಬೇರೆ ಶಾಸಕರು ಇದ್ದಾರೆ ಅವರ ಜವಾಬ್ದಾರಿಯನ್ನು ಪರಿಗಣಿಸ್ತಿರೋದು ನಿರಾಕರಿಸ್ತೀರಾ? ಉಸ್ತುವಾರಿ ಸಚಿವ ಅವ್ರದ್ದು ಪಾಲಿದೆ. ಮತ್ತು ಇಲ್ಲಿ ಎರಡು ನಡುವಂಥದ್ದು ಹೇಳಿ ಉಸ್ತುವಾರಿ ಸಚಿವರಿಂದ ಒಂದು ಕೈ ಮೇಲೆ ನಮ್ಮ ಸ್ಪೀಕರ್ ಅವ್ರದ್ರಿಂದ, ಹಾಗೆ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಮತ್ತು ಆಯಾ ಶಾಸಕರು ಕೂಡ ಇದರಲ್ಲಿ ಇಂಥ ಭ್ರಷ್ಟಾಚಾರದ ವಿಷಯದಲ್ಲಿ ಬಂದಾಗ ಅದು ನ್ಯಾಯವಾಗಿ ಯಾರಿಗೋ ಅಧಿಕಾರಿಗಳಿಗೆ ಸಮಸ್ಯೆ ಆದಾಗ ಸೆಟೆದು ನಿಲ್ಲಬೇಕಾಗುತ್ತೆ. ಇಲ್ಲದ್ರೆ ಮುಂದಿನ ಪೀಳಿಗೆಗೆ ಜನಾಂಗಕ್ಕೆ ನಾವು ಯಾವ ಮುಖ ತೋರಿಸ್ಕೊಂಡು ಸಂಸ್ಕಾರ, ಅದು ಸಂಸ್ಕೃತಿ, ನ್ಯಾಯ, ನೀತಿ ಅಂತ ಬೋಧಿಸ್ಬೋದು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು.
ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.